ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಒಂದ್ ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆನೆ ನಿಮ್ಮ ಎಂಪಿಯ ಬೆಂಬಲಿಗರೆಲ್ಲ ಕೂಗಿದ್ರೆ ಅವ್ರ ಮೇಲೆ ಏನು ಕೇಸ್ ಇಲ್ಲ. ಅದರಿಂದ ಕಾನೂನು ಸುವ್ಯವಸ್ಥೆ ಏನು ಹಾಳಾಗಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೂ ವಿಧಾನಸೌಧದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ. ಆದರೆ ಮಾಧ್ಯಮದ ಸ್ನೇಹಿತರು ನನ್ನ ಆಫೀಸು ಸೇರಿದಂತೆ ಪ್ರೆಸ್ ಮೀಟ್ ಮಾಡಕ್ಕೂ ಅವಕಾಶ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದವರಿಗೆ ವಿಧಾನಸೌಧ ಹೊರಭಾಗದಲ್ಲಿ ಓಡಾಡಕ್ಕೂ ಅವಕಾಶ ಇಲ್ಲ. ಕೇಳಿದ್ರೆ ಏನೋ ಅವರಿಂದ ಕಾನೂನು ಭಂಗ ಆಗ್ತೈತಂತೆ. ಕರೆಕ್ಟ್. ಏನಂಗಾರೆ ಇವರೆಲ್ಲ ಭಯೋತ್ಪಾದಕರ? ಮಾಧ್ಯಮದವರೆಲ್ಲ ಭಯೋತ್ಪಾದಕರನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಮಿನಿಸ್ಟರ್ ಹೇಳಿದಾರಲ್ಲ ಮಾದೇವಪ್ಪ, ನಾಯಿಗಳು ಅಂತ ಹೇಳಿ. ನಾನು ಹೇಳಿಲ್ಲ, ಮಾದೇವಪ್ಪ ಹೇಳಿರೋದು ನಾಯಿಗಳು ಅಂತ. ಹಂಗಾರೆ ನಾಯಿಗಳೆಲ್ಲ ಒಳಗಡೆ ಓಡಾಡ್ಬೋದು, ಮಾಧ್ಯಮದ ಸ್ನೇಹಿತರು ಓಡಾಡಂಗಿಲ್ವಾ? ಹಂಗಾರೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ದುರಾಂಕಾರದ ರೀತಿಯಲ್ಲಿ ಈ ಘಟನೆ ಬಗ್ಗೆ ಮಾತಾಡಿರುವಂತದ್ದನ್ನು ನಾನು ಕೇಳಿದ್ದೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಸರ್ಕಾರ ಗ್ಯಾರಂಟಿ ಇರಲ್ಲ. ಜನ ತೀರ್ಮಾನ ಮಾಡ್ಬಿಟ್ಟವ್ರು. 3 ವರ್ಷದಲ್ಲಿ 3 ನಾಮ ಹಾಕ್ಬಿಟ್ಟಿದ್ದೀರ. 3 ವರ್ಷದಲ್ಲಿ 3 ನಾಮ ಹಾಕಿರೋ ಸರ್ಕಾರ ಇದು. ಈಗಾಗಲೇ ನಿಮ್ ಜಗಳ ಡಿ ಕೆ ಶಿವಕುಮಾರ್ ನಿಮ್ದು ಬೀದಿ ಜಗಳ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಮಾದೇವಪ್ಪನವರು. ಹಿಡಿದು ಒಳಗಾಕ್ಬೇಕು, ಕೋರ್ಟ್ ಆರ್ಡರ್ ಹೇಳಿದೆ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಡಿ ಕೆ ಅವರ ಕುಟುಂಬದವರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ಅಂತ. ಹಂಗಾರೆ ಬೀದಿ ನಾಯಿಗಳು ಯಾರು, ನಿಯತ್ ನಾಯಿಗಳು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಂತ ಅನಿಸ್ತದೆ. ಅವ್ರಿಗೆಲ್ಲ ಪ್ರವೇಶ ಒಳಗಡೆ ಓಡಾಡಬಹುದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆಲ್ಲ ಒಳಗಡೆ ಓಡಾಡಬಹುದು. ಚಿನ್ನ 300 ಗ್ರಾಂ ಚಿನ್ನ ತಂದವರು ಒಳಗಡೆ ಓಡಾಡಬಹುದು. ಕ್ಯಾಶ್ ಮಂತ್ರಿಗಳ ಚೇಂಬರ್ ಅಲ್ಲಿ ಕ್ಯಾಶ್ ಇಟ್ಟವರು ಕೂಡ ಒಳಗಡೆ ಓಡಾಡಬಹುದು. ಆದ್ರೆ ಮಾಧ್ಯಮದವರು ಮಾತ್ರ ಓಡಾಡಬಾರದು. ಅಂದ್ರೆ ಸಿದ್ದರಾಮಯ್ಯ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತ ಉದಾಹರಣೆ. ಇನ್ನಾದರೂ ಎಚ್ಚರ. ಯಾಕಂದ್ರೆ ಎಮರ್ಜೆನ್ಸಿಯಲ್ಲಿ ಮಾಧ್ಯಮದೆಲ್ಲ ಬಂದ್ ಮಾಡಿದ್ರಿ ನೀವು. ಮಾಧ್ಯಮದ ಮೇಲೆ ನಿರ್ಬಂಧ ಹಾಕಿದ್ರಿ. ಈಗ ಅದೇ ಕಾಂಗ್ರೆಸ್ ಅವತ್ತು ಸಿದ್ದರಾಮಯ್ಯ ವಿರೋಧ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಬಂದ ಮೇಲೆ ಅದೇ ಸಿದ್ದರಾಮಯ್ಯ ಇವತ್ತು ಮಾಧ್ಯಮದ ಮೇಲೆ ಹರಿಯಾಯ್ತಾ ಇರತಕ್ಕಂಥದ್ದು ಇದು ಮಾಡದಂತ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಮಾಡದಂತ ದ್ರೋಹ. ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ಗೊತ್ತಾಗಿಲ್ಲ ಇದು ರಿಲೇಟೆಡ್ ಇಶ್ಯೂ. ಯೋಜನೆಗಳನ್ನ ಕೊಡೋದು ರಾಜ್ಯದ ಆರ್ಥಿಕತೆಗೆ ಮಾರಕ ಆಗುತ್ತೆ, ರಾಜ್ಯಗಳನ್ನು ದಿವಾಳಿ ಅಂತ ಕೊಂಡೊಯ್ತೀರಿ ಅನ್ನುವಂತ ಟಿಪ್ಪಣಿಯನ್ನ ಮಾಡಿದ್ದಾರೆ. ಇದು ಸ್ವಾಗತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಿಮಾಚಲ್ ಪ್ರದೇಶ ಪಾಪರಾಗಿ ಭಿಕ್ಷಾಪಾತ್ರೆಯನ್ನ ಹಿಡ್ಕೊಂಡು ಓಡಾಡ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ಅದೇ ರೀತಿ ಕೇರಳದಲ್ಲೂ ಕೂಡ ಅದೇ ರೀತಿ ಘಟನೆ ಆಗ್ತಾ ಇದೆ. ಕರ್ನಾಟಕ ಅಂತೂ ಬಿಡಿ, ಹೇಳಕ್ಕೆ ಬಸ್ಗಳಿಲ್ಲ, ಸಂಬಳ ಇಲ್ಲ, ಆಕ್ಸಿಡೆಂಟ್ ಆಗ್ಲಿ ಏನಾನ ಆಗ್ಲಿ ಆಸ್ಪತ್ರೆಗೆ ಹೋಗ್ಲಿ ಎಕ್ಸ್ರೇ ತೆಗಿಯಕ್ಕೆ ಹಣ ಇಲ್ಲ. ಪರದಾಡ್ತಾ ಇದ್ದಾರೆ ರೋಗಿಗಳೆಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಇಲ್ಲ, ಸಿಟಿ ಸ್ಕ್ಯಾನ್ಗೆ 120 ಕೋಟಿ ಕಟ್ಟಬೇಕಾಯ್ತು. ಪಾಪರ್ ಆಗಿರೋ ಸರ್ಕಾರ, ದಿವಾಳಿ ಆಗಿರೋ ಸರ್ಕಾರ 120 ಕೋಟಿ ಕಟ್ಟಕ್ಕೂ ಆಗ್ತಾ ಇಲ್ಲ. ನೆನ್ನೆ ಸಾರಿಗೆ ಇಲಾಖೆ ಮುಷ್ಕರ ಆಯ್ತು. ಅವ್ರಿಗೆ ದುಡ್ಡು ಕೊಡಕ್ಕೆ ಹಣ ಇಲ್ಲ. ಅವರು ಗಡುವು ಕೊಟ್ಟಿದ್ದಾರೆ 2ನೇ ತಾರೀಕು 3ನೇ ತಾರೀಕು. ಆ ಗಡುವು ಆದ್ಮೇಲೆ ನಿಮ್ಮ ಸರ್ಕಾರದ ಬಂಡವಾಳ ಬಯಲಿಗೆ ಬರ್ತೈತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀರಾ.
ಅನ್ನಭಾಗ್ಯ ಅದು 780 ಕೋಟಿ ನುಂಗಿ ನೀರು ಕುಡ್ದಿದ್ದೀರಾ, ಕೊಡಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿರುವಂತದಕ್ಕೆ ಇವೆಲ್ಲ ಕೂಡ ಸ್ಪಷ್ಟ ಉದಾಹರಣೆಗಳನ್ನ ನಾವು ನೋಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.